ಕಾಣಬೇಕು ಅನ್ನುವಂಥದ್ದು ಕೂಡ ಅದನ್ನು ನಮ್ಮ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಇಲ್ಲಿವರೆಗೂ ನಾವೇನು 4 ಜನಸ್ಪಂದನೆ ಸಭೆ ಮಾಡಿದ್ದೇವೆ. ಅದರಲ್ಲಿ 4538 ಮನವಿಗಳು, ಅರ್ಜಿಗಳು ಜನರಿಂದ ಸ್ವೀಕೃತ ಆಗಿದೆ. ಅದರಲ್ಲಿ ಇಲ್ಲಿಯವರೆಗೂ ಕೂಡ ಅಧಿಕಾರಿಗಳು 4444 ಅರ್ಜಿಗಳು ವಿಲೆ ಮಾಡಿದ್ದಾರೆ. ಇನ್ನೊಂದು 94 ಅರ್ಜಿ ಇನ್ನೂ ಬಾಕಿ ಉಳ್ಕೊಂಡಿದೆ. ಅದರಲ್ಲಿ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ, ಕೆಲವು ಅರ್ಜಿಗಳು ವಿಲೆ ಆಗಿರೋದು ಈಗಲೂ ನನಗೆ ಸಮರ್ಪಕ ಕಾಣ್ತಾ ಇಲ್ಲ, ಅಂತವುಗಳನ್ನ ಮರುಪರಿಶೀಲನೆ ಮಾಡಿ ಸಮರ್ಪಕವಾಗಿ ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ನಾನು ಸೂಚನೆ ಮಾಡಿದ್ದೇನೆ. ಜನಸ್ಪಂದನ ಕಾರ್ಯಕ್ರಮ ಹೊರತುಪಡಿಸಿದ್ರೆ ಈ ಸ್ವತ್ತಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಕೆಲವು ಸಮಸ್ಯೆಗಳು ಗ್ರಾಮ ಮಟ್ಟದಲ್ಲಿ ಆಗ್ತಾ ಇದೆ. ಜನರಿಗೆ ಈ ಸ್ವತ್ತು ಸಿಗೋದನ್ನ ಇನ್ನಷ್ಟು ಹೆಚ್ಚು ಸಿಗಬೇಕಾದ್ರೆ ಸಿಇಒಗೆ ಸ್ವಲ್ಪ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಮೂರನೇದು ದರಖಾಸ್ತು ಕೊಡಿ ಅಭಿಯಾನ ಹಾಸನ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ನಡೆದಿದೆ. ಇಲ್ಲಿಯವರೆಗೂ ಕೂಡ ಸುಮಾರು 24,000 ಪ್ರಕರಣಗಳಲ್ಲಿ ಅಳತೆ ಕೆಲಸ ಆಗಿದೆ. 24,000 ಪ್ರಕರಣಗಳಲ್ಲಿ ಇನ್ನೂ ಒಂದು ಸರಿಸುಮಾರು 20,000 ಪ್ರಕರಣಗಳು ಪ್ರಕ್ರಿಯೆಯಲ್ಲಿ ಇದ್ದಾವೆ. ಇದರಲ್ಲಿ ಮಿಸ್ಸಿಂಗ್ ರೆಕಾರ್ಡ್ಸ್ ಗೆ ಹೋಗಿರುವಂತಹದ್ದು ಹೆಚ್ಚಿನ ಪ್ರಮಾಣದಲ್ಲಿದ್ದಾವೆ. ಅದು ಹೊರತುಪಡಿಸಿದ್ರೆ ಸುಮಾರು ಪ್ರಕರಣಗಳಲ್ಲಿ ಅವರಿಗೆ ಮಂಜೂರಾಗಿರೋ ವಿಸ್ತೀರ್ಣ, ದಾಖಲೆಯಲ್ಲಿರೋ ವಿಸ್ತೀರ್ಣ ಎರಡಕ್ಕೂ ವ್ಯತ್ಯಾಸ ಇದೆ. ಅಂಥವುಗಳನ್ನ ಸುಮಾರು 6 to 10 ಅಂತ ಕರೀತೇವೆ. ಅಂದ್ರೆ ಗ್ರೌಂಡಿಗೆ ಹೋಗಿ ಸರ್ವೆ ಮಾಡಬೇಕು, ಅದನ್ನ ಆರಂಭ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಮತ್ತು ಏನು ದಾಖಲೆ ಮಿಸ್ಸಿಂಗ್ ಇದಾವೆ, ಸುಮಾರು ಒಂದು 25,000 ಮಂಜೂರಿದಾರರದ್ದು ಕನಿಷ್ಠ 3 ದಾಖಲೆ ಇಲ್ಲ ಅನ್ನುವಂತಹದ್ದು ಇಲ್ಲಿವರೆಗೂ ಕೂಡ ಕಂಡು ಬಂದಿರತಕ್ಕಂಥದ್ದು. ಅದರಲ್ಲಿ ಸುಮಾರು ಒಂದು 4,000 ಮತ್ತೆ ರೆಕಾರ್ಡ್ ರೂಮ್ ಅಲ್ಲಿ ಹುಡುಕಿಸಿ ಅವರಿಗೆ 3 ದಾಖಲೆ ಸಿಗುವಂತಹದನ್ನ ಖಾತ್ರಿಪಡಿಸುವಂತ ಕೆಲಸ ನಡೆದಿದೆ. ಅದು ಅಲ್ಲದೆ ಕನಿಷ್ಠ 2 ದಾಖಲೆ ಇರೋರು ಸುಮಾರು ಒಂದು 7,000 ಪ್ರಕರಣ ಸಿಗುತ್ತೆ. ಆ 7,000 ಪ್ರಕರಣವನ್ನು ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂತಹ ಸಮಿತಿಯಲ್ಲಿ ಅದನ್ನ ಕನ್ಫರ್ಮ್ ಮಾಡಿ ಅವ್ರಿಗೂ ಮಾಡಿಕೊಡ್ಬೇಕು ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಕೊನೆಗೆ ಉಳಿಯುವಂತಹದ್ದು ಕೇವಲ 1 ದಾಖಲೆ ಇರೋದು ಮಾತ್ರ ಒಂದು 9,000 ಉಳಿತವೆ. ಸೊ ಒಟ್ಟಾರೆ ಒಂದು 60,000-65,000 ರೈತ ಕುಟುಂಬಗಳು, ಮಂಜೂರಿದಾರ ಕುಟುಂಬಗಳು ಅಂತ ಏನಿದ್ದಾವೆ, ಅವ್ರ ಪೈಕಿ ನಮ್ಮ ಲೆಕ್ಕಾಚಾರದ ಪ್ರಕಾರ ಸುಮಾರು 50,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ನಾವು ಕೋಳಿ ದುರಸ್ತನ್ನ ಈ ವರ್ಷದ ಒಳಗಡೆ ಮುಗಿಸ್ಕೊಡ್ಬೇಕು. ಅದರಲ್ಲಿ ಒಂದು 24,000 ಇಲ್ಲಿವರೆಗೂ ಆಗಿದೆ. ಯಾಕೆ ಇಷ್ಟು ವಿಸ್ತೃತವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಜಿಲ್ಲೆಯಲ್ಲಿ ಎಲ್ಲಿವರೆಗೂ ಕೂಡ ಜನ ಅದೇ ಅರ್ಜಿ ಇಟ್ಕೊಂಡು ಬರ್ತಾರೆ. ಸೊ ಅವ್ರಿಗೊಂದು ಸಂದೇಶ ಹೋಗಿ ಇದು ಪ್ರಕ್ರಿಯೆ ಜಾರಿಯಲ್ಲಿದೆ, ಹಂತವಾಗಿ ಮಾಡ್ತಾ ಇದ್ದೇವೆ. ಮೊದಲನೇ ಹಂತದಲ್ಲಿ ಯಾರ ಹತ್ರ ಕನಿಷ್ಠ 3 ದಾಖಲೆ ಇತ್ತು ಅಂತವರೆಗೂ ಈಗ ಮಾಡಿದ್ದೇವೆ. ನೆಕ್ಸ್ಟ್ ಈಗ ಕನಿಷ್ಠ 2 ದಾಖಲೆ ಯಾರ್ದಿದೆ ಅವ್ರದ್ದು ಮಾಡ್ತೇವೆ. ಅದಾದ್ಮೇಲೆ ಯಾರು ಸಾಗುವಳಿ ವಿಸ್ತೀರ್ಣ ಮತ್ತು ದಾಖಲೆಯಲ್ಲಿರೋ ವಿಸ್ತೀರ್ಣಕ್ಕೆ ವ್ಯತ್ಯಾಸ ಇದೆ ಅವ್ರದ್ದು ಮಾಡ್ತೇವೆ. ಸೊ ಲಾಸ್ಟ್ಗೆ ಕೇವಲ 1 ದಾಖಲೆ ಇರೋದು ಉಳಿತದೆ. ಸೊ ಅಲ್ಲಿವರೆಗೂ ಸ್ವಲ್ಪ ಅವ್ರದ್ದು ಆಗುತ್ತೆ ಇಲ್ವಾ ಅಂತ ನಮಗೂ ಸ್ವಲ್ಪ ಜನ ಸಮಯಾವಕಾಶ ಕೊಡಬೇಕು. ಎಲ್ಲೋದ್ರೂ ಕೂಡ ನಮ್ದಾಗಿಲ್ಲ ಅಂತ ಹೇಳ್ತಾರೆ. 24,000 ಕ್ಲಿಯರ್ ಆಗಿದೆ, ಇನ್ನು ಉಳಿದವರೆಗೂ ಕೂಡ ಹಂತದಲ್ಲಿ ಇದೆ. ಸೊ ಅದು ಜನಕ್ಕೆ ಒಂದು ಸಂದೇಶ ಹೋಗಿ ಅಂತ ಹೇಳಿ ತಮ್ಮ ಮುಖಾಂತರ ಹಂಚಿಕೊಳ್ತಾ ಇದ್ದೇನೆ. ಇದಲ್ಲದೆ ಸಕಲೇಶ್ಪುರದಲ್ಲಿ ಇನ್ನೂ 94 ಅರ್ಜಿಗಳು
ಹಕ್ಕುಪತ್ರ ಕೊಡುವಂತದ್ದು ಕೂಡ ಸುಮಾರು ಇದೆ. ಅದನ್ನೆಲ್ಲವನ್ನು ಕಾಲಮಿತಿಯ ಒಳಗಡೆ ಮುಗಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿ ಇನ್ನೂ 2,000ಕ್ಕಿಂತ ಹೆಚ್ಚು ಹಕ್ಕುಪತ್ರ ಕೊಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಬಹುತೇಕ ಅವರ ಅರ್ಜಿದಾರರಿಗೆ ಒಂದು ಸ್ವಲ್ಪ ಸಣ್ಣದು ಫೀಸ್ ಕಟ್ಟಬೇಕಾಗುತ್ತೆ, 500,000 ರೂಪಾಯಿ. ಅದನ್ನ ಫೀಸ್ ಕಟ್ಟಲಿಕ್ಕೆ ಈಗ ಅಧಿಕಾರಿಗಳು ಡಿಮ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. ಅವರು ಆ ಸಲಾಂ ತುಂಬಿ ಕೊಟ್ರೆ ಅದಕ್ಕೆ ಅವ್ರಿಗೆಲ್ಲ ಅನುಕೂಲ ಕೊಡುವಂತ ಕೆಲಸ ಮಾಡಿದ್ದೇವೆ. ಇವೆಲ್ಲ ಕೂಡ ಕೆಲವು ಜನಸ್ಪಂದನ ಮಾಡಿದ್ದೇವೆ. ಅದನ್ನ ಹೊರತುಪಡಿಸಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳೇನಿದೆ ಅದನ್ನು ಕೂಡ ಚರ್ಚೆ ಮಾಡಿ ಹಂತವಾಗಿ ಅದು ಅವರಿಗೆ ಸೂಕ್ತವಾಗಿ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಇತ್ತು. ಆದ್ರೆ ಆನಂತರ ನಮ್ಮ DCF ಅವರು ಮತ್ತು ಅರಣ್ಯ ಸಚಿವರು ಮಾತಾಡಿ ಈಗ ಅದನ್ನ ಒಪ್ಪಿಗೆ ಅವರು ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಒಪ್ಪಿಗೆಯನ್ನ ಕೊಟ್ಟು ಫಸ್ಟ್ ಒಂದು ಹಂತದಲ್ಲಿ ಅದು ಸೂಟಬಲ್ ಇಲ್ಲ, ಬೇರೆ ಜಾಗ ಕೊಡಬೇಕು ಅನ್ನುವಂತ ಒಂದು ಅಭಿಪ್ರಾಯ ಇತ್ತು. ಅದನ್ನ ರಿಕ್ವೆಸ್ಟ್ ಮಾಡಿದ ಮೇಲೆ ಈಗ ಅವರು ಪರವಾಗಿಲ್ಲ ಅಂತ ಒಪ್ಪಿಗೆ ಕೊಡಲಿಕ್ಕೆ ಒಪ್ಪಿದ್ದಾರೆ. ಸೊ ಅದು ಪ್ರಕ್ರಿಯೆ ಮುಂದುವರಿಯುತ್ತೆ. ಸೊ ಆದಷ್ಟು ಅದು ಸ್ಟೇಜ್ 2 ಕ್ಲಿಯರೆನ್ಸ್ಗೆ ಮೊದಲು ಒಂದು ವರ್ಕಿಂಗ್ ಪರ್ಮಿಟ್ಗೂ ಅವಕಾಶ ಇದೆ. ವರ್ಕಿಂಗ್ ಪರ್ಮಿಟ್ಗೋಸ್ಕರ ಈಗ ನೆಕ್ಸ್ಟ್ ಪ್ರೋಸೆಸ್ ಮಾಡಿ ಅದನ್ನ ನಾವು ಬಳಸ್ಕೊಳ್ತೇವೆ. ವರ್ಕಿಂಗ್ ಪರ್ಮಿಟ್ ತಗೊಂಡ್ಮೇಲೆ ಕೆಲಸ ಮಾಡಲಿಕ್ಕೆ ಸಾಧ್ಯ, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಜನಸ್ಪಂದನ ಸಂಬಂಧ ಕೆಲವು ಅರ್ಜಿಗಳು ಹೆಚ್ಚಿಂದು ಅಂತ ಹೇಳಕ್ಕಾಗಲ್ಲ. ಕೆಲವು ಕೇಸಲ್ಲಿ ಕೋರ್ಟ್ ಇದೆ, ಕೆಲವು ಕೇಸ್, ಬಟ್ ಬಹಳ ಹೆಚ್ಚಿನ ಕೇಸ್ ಏನಿಲ್ಲ. ಅಲ್ಲಿ ಇರ್ತದೆ ಒಂದು 2-3% ಕೋರ್ಟ್ ಕಾರಣದಿಂದ ಉಳಿದಿದೆ. ಕೆಲವು ಅವ್ರದ್ದು ಕುಟುಂಬದ ವ್ಯಾಜ್ಯ ಇರ್ತದೆ, ಸಿವಿಲ್ ಡಿಸ್ಪ್ಯೂಟ್, ಅದನ್ನ ಸರ್ಕಾರ ಬಗೆಹರಿಸಕ್ಕಾಗಲ್ಲ, ಅವ್ರು ಕೋರ್ಟ್ ನಲ್ಲಿ ಬಗೆಹರಿಸ್ಕೋಬೇಕು. ಸೊ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರೋದು ಬೇರೆ, ಆದ್ರೆ ಇವ್ರು ಕೋರ್ಟ್ ಹೋಗೋದ್ರ ಬದಲಿಗೆ ನಮ್ಗೆ ಅರ್ಜಿ ಕೊಟ್ಟಿರೋದು ಅದು ತುಂಬಾ ಇದೆ. ಫ್ಯಾಮಿಲಿ ನಿಮ್ಮ ಅಣ್ಣ-ತಮ್ಮಂದರ ಡಿಸ್ಪ್ಯೂಟ್ ಅನ್ನ ಬಗೆಹರಿಸೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅದು ನೀವು ಅಣ್ಣ-ತಮ್ಮಂದರ ವ್ಯಾಜ್ಯ ಏನಾದ್ರೂ ಇದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಬಗೆಹರಿಸ್ಕೊಳ್ಳೋದು. ಆದ್ರೆ ಅವ್ರು ಅಲ್ಲಿಗೆ ಹೋಗೋದ್ರ ಬಂದ್ರೆ ನಮಗೆ ಅರ್ಜಿ ಕೊಡ್ತಾರೆ, ಅದು ಏನು ಪ್ರಯೋಜನ ಆಗೋದಿಲ್ಲ. ಅಂತ ಅರ್ಜಿಗಳು ಜಾಸ್ತಿ ಬರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.